ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಹೋರಾಟ ಸಮಿತಿ ವತಿಯಿಂದ ಒಂದೇ ಒಂದು ವಿನಂತಿಯನ್ನ ರಾಜಗೌಡರಿಗೆ ಹೇಳಿದ್ರು. ರಾಜಗೌಡ್ರೆ, ಈ ಅಧಿಕಾರ ಅವಧಿ ಯಾವಾಗಲೂ ಮುಗಿದು ಹೋಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ. ನಾವು ಏನು ಕೆಲಸ ಮಾಡ್ತೀವಿ, ನಮ್ಮ ರಾಜಕೀಯ ಭವಿಷ್ಯದೊಳಗೆ, ನಾವು ರಾಜಕೀಯ ದಿನದೊಳಗೆ ಏನು ಮಾಡ್ತೀವಿ ಅದು ಕಾಯಮಾಗಿ ಉಳಿಯುವಂಥದ್ದು. ನಾವು ಸತ್ತನಾಗೂ ನಾವು ನೆನೆಸುವಂಥದ್ದು. ಅದಕ್ಕೆ ನಾವೇನಾದರೂ ನಮ್ಮ ಮತಕ್ಷೇತ್ರಕ್ಕೆ ನಾವು ಋಣವನ್ನು ಮುಟ್ಟಿಸ್ಬೇಕಂದ್ರೆ ನಮ್ಮ ಜನಗಳಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಿ ಹೋಗ್ಬೇಕು. ನಮ್ಮ ಜನಗಳಿಗೆ ಹೈರಾಣ ಆಗಬಾರ್ದು ಅಂದ್ರೆ ಈ ಪ್ರಜಾಸೌಧ ಸ್ಥಳವನ್ನು ವಿರೋಧಪಡಿಸಿ ಅದರ ಸ್ಥಳವನ್ನು ರದ್ದುಪಡಿಸಿ ತಾಳಿಕೋಟೆ ಪಟ್ಟಣದಾಗ ಆ ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಇನ್ನೊಂದು ಅವರಿಗೆ ತಾಳಿಕೋಟೆ ಪಟ್ಟಣ ಹಾಗೂ ತಾಳಿಕೋಟೆ ತಾಲೂಕಿನ ಸಮಸ್ತ ನಾಗರಿಕ ವಿನಂತಿಯನ್ನು ಮಾಡ್ಕೊಂತೀನಿ. ಹಾಗೂ ಈ ತಾಳಿಕೋಟೆ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಧರಣಿ ಸತ್ಯಾಗ್ರಹ ಕುರಿತು ದೇವರಪ್ಪರಿಗೆ ಆರಾಧ್ಯ ದೇವಿ ಹಾಗೂ ಕ್ಷೇತ್ರಾಧಿಪತಿ ಆದಂತ ನಮಸ್ಕರಿಸಿ ಇವತ್ತಿನ ತಾಳಿಕೋಟೆ ಹೋರಾಟ ಸಮಿತಿಯ ಎಲ್ಲ ನನ್ನ ಗೌರವಾನ್ವಿತ ಅಧ್ಯಕ್ಷ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಗೌರವಾನ್ವಿತ ಹೋರಾಟ ಸಮಿತಿಯ ಸದಸ್ಯರೇ, ಅವರನ್ನದೇ ಇಲ್ಲಿ ಕೂಡಿದಂತ ಯಾವತ್ತು ನನ್ನ ಆತ್ಮೀಯ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ದಿವಸ ಬಹಳ ನೋವು ತರುವಂತ ಸಂಗತಿ ಅಂದ್ರೆ 31 ದಿವಸಕ್ಕೆ ನಮ್ಮ ಹೋರಾಟ ಕಾಲಿಟ್ಟದ. ಇನ್ನತನ ಯಾವ ಜನಪ್ರತಿನಿಧಿಗಳು ಸ್ಪಂದಿಸಲಿಲ್ಲ, ಸರ್ಕಾರ ಸ್ಪಂದಿಸಲಿಲ್ಲ. ನ್ಯಾಯಯುತವಾದ ಹೋರಾಟ ಅಂತದ್ದು ತಮ್ಮೆಲ್ಲರ ಬೇಡಿಕೆ ಆಗಿದೆ ಬಂದು. ಅದು ಸತ್ಯನು. ಯಾಕಂದ್ರೆ ಜನರಿಗೆ ತೊಂದರೆ ಆಗ್ತೈತನಂತ. ಅದೇ ರೀತಿ 8 ಪಂಚಾಯತಿಗಳು ನನ್ನ ಬರೋದ್ರಿಂದ ನನಗೂ ಜವಾಬ್ದಾರಿ ಐತನಂತದ್ದು ನೀವು ಹೇಳಿದ್ರಿ. ಅದನ್ನ ನೀವು ಏನು ಮನವಿಯನ್ನು ಕೊಟ್ರಿ ಅವತ್ತೂ ಸಹಿತ ನಾನು ನಿಮ್ಗೆ ಹೇಳಿದ್ದೆ. ಈ ಕ್ಷೇತ್ರದ ಶಾಸಕರು ಹಿರಿಯರದಾರ, 6 ಬಾರಿ ಶಾಸಕರು ಮಂತ್ರಿ ಇದ್ದವರು, ಅವರಿಗೆ ನಾ ಮನವಿಯನ್ನು ಮಾಡಿ ಅವ್ರ ಕಡೆಯಿಂದ ಹೇಳುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ತಮಗೆಲ್ಲ ಗೊತ್ತಿರಲಿ. ಅಸೆಂಬ್ಲಿಯಲ್ಲಿ ಅವ್ರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಮಾಡಿ ಹೋರಾಟ ಮಾಡಾಕತ್ತಾರ. ಈ ರೀತಿ ಅನ್ಯಾಯ ಆಗಾಕತ್ತದ, ಅದು ಬಹಳ ದೂರ ಆಗಾಕತ್ತದ. ಅದರಿಂದ ನಮ್ಮ ಜನರಿಗೂ ಸಹಿತ ತೊಂದರೆ ಆಗ್ತದ. ಅದಕ್ಕೆ ನೀವು ಪುನರ್ ಪರಿಶೀಲನೆ ಮಾಡಬೇಕು. ಗೌರಾನ್ ಜಾಗ ಇರುವಂತದ್ದು PWD KEB ಏನು ನೀವು ಹೇಳಿದ್ರಿ, ಇವೆಲ್ಲ ವಿಷಯನ ನಾನು ಪ್ರಸ್ತಾಪ ಮಾಡಿದಾಗ ಅವ್ರೇನಂದ್ರು, ಇಲ್ಲ ನಮ್ದೇನು ತಕರಾರು ಇಲ್ಲ, ಬೇಕಂದ್ರೆ ಇನ್ನೊಮ್ಮೆ ಪುನರ್ ಪರಿಶೀಲನೆ ಮಾಡೋನು, ಎಲ್ಲರೇ ಸರ್ಕಾರಿ ಜಾಗ ಇದ್ರು ತಗೊಳ್ಳೋಣ, ಬೇಡ ಮತ್ತೊಂದು ಯಾವ್ದಾರ ಜಾಗ ಇದ್ರು ಸಹಿತ ಪುರಾನವ್ರು ಎಲ್ಲರೂ ಕೂಡಿ ಹಿಂದೇನೋ ಡಿಪೋ ತಗೊಂಡಿದ್ರತ್ತ. ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತನ್ನ ಇಲ್ಲಿ ಹೇಳಿಕ್ ಬಯಸ್ತೀನಿ. ಡಿಪೋಕ್ಕೆಲ್ಲ ಊರಾನವರು ಏನು ಸಾರ್ವಜನಿಕರು ಪಟ್ಟಿಯನ್ನು ಮಾಡಿ ವಿಮಲಾಬಾಯಿ ದೇಶಮುಖ್ ಅವ್ರ ಮಂತ್ರಿ ಇದ್ದಾಗ ತಗೊಂಡು ಡಿಪೋವನ್ನು ಮಾಡಿದ್ರು. ಆ ರೀತಿ ಮಾಡಿದ್ರು ಸಹಿತ ನಾ ತಯಾರದೀನಿ, ನಾನು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅಂತಂದ್ರು. ಮತ್ತೆ ಏನಾರೇ ಒಂದು ಪರಿಹಾರ ಮಾಡಬೇಕು. ಯಾಕಂದ್ರೆ ಈಗ ಅವ್ರು ಪುನಃ ಪರಿಶೀಲನೆ ಮಾಡ್ತೀನಿ ಅಂತ ಸಂಬಂಧ ನಾನು ಸದನದಲ್ಲಿ ಮಾತಾಡಿಲ್ಲ. ಅದಾದ್ಮ್ಯಾಗ ತಾವು ಮನವಿ ಕೊಟ್ಟಿಂದ 27ನೇ ತಾರೀಕು ನಿನ್ನೆ ತನ ಅಸೆಂಬ್ಲಿ ಇತ್ತು. ಅದಕ್ಕಾಗಿ ನಾನು ಬರೋಕ್ಕಾಗಿಲ್ಲ, ಕ್ಷಮ ಇರಲಿ. ಆದ್ರೆ ಇವತ್ತಿನ ದಿವಸ ನೀವೇನು ಗೈರಾಣ ಗೊಟ್ಟೋ ಜಾಗ ಐತಿ ಅಂತ ನೀವು ಹೇಳಾಕತ್ತೀರಿ, ಅದ್ರ ದಾಖಲಾತಿಯನ್ನು ಕೊಡ್ರಿ. ಅದ್ರ ಜೊತೆ ಈಗೇನು ಹಳಿ ತಹಸೀಲ್ದಾರ್ ಆಫೀಸ್ ಏನೈತಿ ಅಲ್ಲಿ ಜಾಗ ಸಿಕ್ತಿದ್ರೆ ಇನ್ನೂ ಚಲೋ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ನನಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ರೆ ನಾನು ನನ್ನ ಪತ್ರವನ್ನು ತಗೊಂಡು DC ಅವ್ರಿಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿಕ್ ಬಯಸ್ತೀನಿ ಬಂದವರು. ಅದೇ ರೀತಿ ಜಾಗ ಇರ್ಲಾರ್ದಾಗ ಈಗ ನಾನು ಅವ್ರು ನನಗೊಂದು ಪ್ರಶ್ನೆನೂ ಮಾಡಿದ್ರು. ಏನಂದ್ರ ನೋಡ್ರ ಈ ಕೇಳಾಕತ್ತೀರಿ ದೇವ್ರಿಪುರಿಗಾಗಿ ನೀವು ಎಲ್ಲಿ ಪ್ರಜಾಸೌಧ ಮಾಡಾಕತ್ತೀರತ್ತೆ. ಅವಾಗ ನಾ ಹೇಳಿದೆ ಅಷ್ಟೇನು, ನಂದು ಪ್ರಜಾಸೌಧ 2.5 ಕಿಲೋಮೀಟರ್ ದೂರ ಮ್ಯಾಗ. ಆದ್ರೆ ಬಿಜಾಪುರ ಮತ್ತು ದೇವ್ರಿಪುರಿಗೆ ಮೇನ್ ರೋಡಿಗೆ ಅದು. ಅಲ್ಲಿ ಒಬ್ರು ಲೇಔಟ್ದವರು ನೀವೇನು ಕೊಡ್ರತ್ತೆ, ಅದು ಮುಖ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ನನಗೆ ಪ್ರೆಜರ್ ಹಾಕಿ
ಅದನ್ನ ತಗೋರಿ ಅಂತಂದ್ರು ನಮ್ಗೆ ಅಲ್ಲಿ ಜಾಗನೂ ಇರ್ಲಿಲ್ಲ, ಲಭ್ಯತೆ ಇರ್ಲಿಲ್ಲ. ಅದಕ್ಕೆ ಅವ್ರ ಜಾಗವನ್ನು ತಗೊಂಡ್ರೆ ಏನು ನಮ್ದೇನು ಒಳಗೆ 800 ಮೀಟರ್ ಹೋಗೋದಿಲ್ಲ, ಅದ್ರ ಮೇನ್ ರೋಡಿಗೆ ಅದ. ಅದನ್ನ ಹೇಳ್ತೀನಿ. ಅದಕ್ಕೆ ಅವ್ರು ಪ್ರಶ್ನೆ ಮಾಡಿದಾಗ ನಾ ಹೇಳಿದೆ, ನೋಡ್ರಿ ಜನರಿಗೆ ತೊಂದರೆ ಆಗ್ಲಾರ್ದ ರೀತಿಯಿಂದ ಈಗ ತಾಳಿಕೋಟಿ ಒಳಗ ನೀವೇನು ಕೆರಿ ಜಾಗ ಅದು ಗೌರ್ಮೆಂಟ್ ಜಾಗ ಐತಲ್ಲ, ಅದು ಇತ್ತಂದ್ರ 100% ಅಲ್ಲಿ ಮಾಡ್ಲಾಕ ನಾ ಪ್ರಯತ್ನ ಮಾಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಿಕ್ ಬಯಸ್ತೀನಿ. ಅದೇ ರೀತಿ ಇಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಎಷ್ಟು ಜಾಗ ಐತಿ ಏನೈತಿ ನನಗೆ ಗೊತ್ತಿಲ್ಲ. ಯಾಕಂದ್ರ ಕೆಲವೊಂದು ಪ್ರಜಾಸೌಧ ನಿರ್ಮಾಣಕ್ಕ ನಮಗ್ ಬೇಕಾಗಿರುವಂತದ್ದು 3 ಎಕರೆ ನಾವು ದೇವ್ರ ಇಬ್ಬರಿಗಳು ತಗೊಂಡಿವಿ. ಇಲ್ಲಾದ್ರೂ ಸಹಿತ ಕನಿಷ್ಠ 2 ಎಕರೆಯಿಂದ 3 ಎಕರೆ ಬೇಕು. ಆ 2ರಿಂದ 3 ಎಕರೆ ಸರ್ಕಾರಿ ಜಾಗ ಇತ್ತಂದ್ರೆ ಇನ್ನೊಂದು ಜಾಗ ಹುಡುಕಾಡುವಂತ ಅವಶ್ಯಕತೆ ನಮಗಿಲ್ಲ, ನಿಮ್ಗೆ ಆಗ್ಲೇ ಆಗ್ಬಿಡ್ತೀವಿ. ಯಾಕಂದ್ರೆ ಆ ಪ್ರಜಾಸೌಧ ಜನರಿಗೆ ಅನುಕೂಲ ಆಗುತ್ತೆ. ಮುಂದೆ ಒಂದೇ ಸೂರಿನಡಿ ಎಲ್ಲ, ಯಾಕಂದ್ರೆ ತಾಲೂಕುಗಳು ಡೆವಲಪ್ ಆಗ್ಬೇಕಾಗಿತ್ತಂದ್ರೆ ಎಲ್ಲ ಆಫೀಸ್ಗಳು ಬರ್ಬೇಕಾಗ್ತದೆ. ಯಾಕಂದ್ರೆ 13 ಆದಂತ ತಾಲೂಕುಗಳು ಇವತ್ತು ನಾವು ಪ್ರಜಾಸೌಧ ನಿರ್ಮಾಣ ಮಾಡಾಕತ್ತೀವಿ. ನಾನು ದೇವರಿಬ್ಬರಿಗೆ ಒಂದು ಪ್ರಜಾಸೌಧ ತಗೋಬೇಕಾದ್ರೆ ಏನ್ ಗುದ್ದಾಡಿ ಅನ್ನೋದು ನನಗೆ ಗೊತ್ತದ. ಯಾಕಂದ್ರೆ ನಾನು ವಿರೋಧ ಪಕ್ಷದ ಶಾಸಕನಾಗಿ ಇರೋದ್ರಿಂದ ನಾನು ಹಲವಾರು ಬಾರಿ ಮನವಿ ಮಾಡ್ಕೊಂಡಾಗ ನನಗೆ ಲಾಸ್ಟ್ ಬಜೆಟ್ನಾಗ ಆಗ್ಯದ, ಈ ಬಜೆಟ್ನಾಗ ದುಡ್ಡು ಕೊಟ್ರ. ಈಗ ಟೆಂಡರ್ ಅಂತಕ್ಕದ ನಾಳೆ ನಾನು ಮೊದ್ಲಿ 19 ಟೆಂಡರ್ ಕ್ಲೋಸ್ ಆಯ್ತು ಅಂದ್ರೆ ಮುಂದಿನ ತಿಂಗಳನ್ನ ನಾ ಪೂಜಾ ಮಾಡ್ತೇನೆ. ಆದ್ರ ಇವತ್ತಿನ ದಿವಸ ದುರ್ದೈವ ಸಂಗತಿ ಅಂದ್ರೆ ಇನ್ನೂ ಅನ್ಸತ್ತೆ, ನೀವೆಲ್ಲರ ಅಪ್ಪಣೆ ಮೇರೆಗೆ ನಾನು DC ಅವ್ರ ಜೊತೆ ಮಾತಾಡಿ ಸೂಕ್ತವಾದಂತ ಜಾಗ ಹುಡುಕಾಡಿ ನ್ಯಾಯ ಕೊಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಅದ್ರ ಕಾಪಿನೂ ತಮಗೆ ಕಳಿಸ್ತೀನಿ ಅನ್ನಂತ ಮಾತನ್ನ ಹೇಳ್ತೀನಿ. ಆ ಗೌರವನಾಂಗ ಅನ್ನೋದು ಏನೈತಿ ಅದು ನೀವು ಸರ್ವೆ ನಂಬರ್ ಅವು ಎಲ್ಲ ಕೊಟ್ರೆ ಅದನ್ನ ಮೇಂಟೈನ್ ಮಾಡೇ ಲೆಟರ್ ಮಾಡ್ತೀನಿ ಕೊಡ್ರಿ. ಅವನ್ನೆಲ್ಲ ಮೇಂಟೈನ್ ಮಾಡಿ ಕೂತು ನಾನೇ DC ಅವ್ರಿಗೆ ಭೇಟಿಯಾಗಿ, ಯಾಕಂದ್ರೆ ನೀವು ಯಾರು ಹೋರಾಟ ಸಮಿತಿಯವ್ರು ನನ್ನ ಜೊತೆ ಬರ್ಬೋದು, ನಿಮ್ಮ ಕರ್ಕೊಂಡು ಹೋಗಿ ನಮ್ಮ ಮನವಿಯನ್ನು ಕೊಟ್ಟು ಪುನರ್ ಪರಿಶೀಲನೆ ಮಾಡಾಕ ಹಚ್ಚುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಮತ್ತೆ ಇನ್ನೊಂದು, ನೀವು ಪ್ರಶ್ನೆ ಹಾಕೊಳ್ಳಿಲ್ಲ ಅಂತೇಳಿ ಅಂದ್ರೆ ಈಗ ಏನು ವ್ಯವಸ್ಥೆ ಐತೆ ಅನ್ನೋಂಥದ್ದು ಬಹಳ ಹೊತ್ತು ಹೇಳುವಂಥದ್ದು ಇಲ್ಲ. ಅವರು ಸ್ಥಳೀಯ ಶಾಸಕರು ಸೀನಿಯರ್ ಇರೋದ್ರಿಂದ ಅವ್ರದೇ ಸರ್ಕಾರ ಇರೋದ್ರಿಂದ ನಾನು ಮೊದ್ಲು ಅವ್ರಿಗೆ ಮನವಿ ಮಾಡ್ತೀನಿ ಅಂತ ಅವತ್ತು ನೀವು ಮನವಿ ಕೊಟ್ಟಾಗೂ ಹೇಳಿದ್ದೆ. ಅದಕ್ಕೆ ಅವ್ರು ಮನವಿ ಕೊಟ್ಟಾಗ ಅವ್ರು ಏನಂದ್ರು, ಪುನರ್ ಪರಿಶೀಲನೆ ಮಾಡೋಣಂದ್ರು. ಮಾಡ್ತೀನಿ ಅಂದ್ರು ಮತ್ತೆ ಕ್ವಶನ್ ಹಾಕೊಂಡ್ರೆ ಅನ್ಬಾರ್ದಂತ ನಾ ಕ್ವಶನ್ ಹಾಕೊಂಡಿಲ್ಲ. ನಮ್ಗೆಲ್ಲರಿಗೆ ಗೊತ್ತಿರ್ಲಿ, ಅವ್ರು ಪರಿಶೀಲನೆ ಮಾಡ್ತೀನಿ ಅಂದಾರ. ಅವ್ರು ಮಾಡ್ತೀನಿ ಅಂದಾಗೂ ಮತ್ ನಾ ಪ್ರಶ್ನೆ ಹಾಕೋದು ಬೇಡ ಅಂತೇಳಿ ಬಿಟ್ಟಿದ್ದದ. ಅದಕ್ಕೆ ಇನ್ನೂ ಸಹಿತ ನಾನು DC ಅವ್ರಿಗೆ ಎಲ್ಲ ದಾಖಲಾತಿ ಕೊಟ್ಟು DC ಅವ್ರ ಮುಖಾಂತರನು ಅವ್ರಿಗೆ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ, ನಾನು ಮಾತಾಡ್ತೀನಿ ಅನ್ನಂತ ಮಾತನ್ನ ಹೇಳಿ ಏನಾದ್ರು ಮಾಡಿ ಒಟ್ಟು ನಮ್ಮ ಜನರಿಗೆ ಅನ್ಯಾಯ ಆಗ್ಲಾರ್ದ ರೀತಿಗೆ ಏನ್ ನೀವು ನ್ಯಾಯಯುತವಾದಂತ ಹೋರಾಟ ಮಾಡಾಕತ್ತೀರಿ, ಈ ಹೋರಾಟಕ್ಕೆ ನ್ಯಾಯ ಸಿಗ್ಬೇಕು ಅನ್ನೋಂತ ಆಶೆಯನ್ನು ವ್ಯಕ್ತಪಡಿಸಿ ನೀವು ಸೇರಿ ಎಲ್ಲರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ ಅನ್ನಂತ ಮಾತನ್ನ ಹೇಳಿ ಮತ್ತೊಮ್ಮೆ ತಮಗೆ ಒಂದಿಷ್ಟು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಬರ್ತಕ್ಕಂಥ ಶಾಸಕರಿಗೆ ಅವರು ಹಿರಿಯರು ಅನುಭವಿಸಲಾಗಿದ್ದರಿಂದ ನೀವು ಕೊಟ್ಟ ಮನೆಯನ್ನು ನಾನು ಅವ್ರಿಗೆ ಹೇಳಿದೆ. ಅವರು ಪುನರ್ ಪರಿಶೀಲಿಸೋಣ, ಇಲ್ಲಂದ್ರೆ ದೀಪಕ್ ನೀವು ಹಿಂದೆ 10 ಎಕರೆ ದಾನ ಕೊಟ್ಟಿದ್ರಿ, ಆ ಟೈಪ್ ದಾನ ಕೊಡ್ತಿದ್ರಿ ಅಂದ್ರೆ ಅದಕ್ಕೆ ನಾನು ಪಟ್ಟಿ ಕೊಡ್ತೀನಿ, ಏನಾದ್ರು ಮಾಡೋ ಮತ್ತು ಇಂಥ ಮಾತ್ರ ಹೇಳಿದ್ರು ಹೊರತಾಗಿ ಇದ್ರ ಬಗ್ಗೆ ಅವ್ರು ಏನೂ ಹೇಳೇ ಇಲ್ಲ. ಅವ್ರು ಹೇಳೋ ಮನಸ್ಥಿತಿ ಒಳಗೂ ಇದ್ದಂಗಿಲ್ಲ. ದೀಪಕ್ 10 ಎಕರೆ ಕೊಟ್ಟಾಗ ಕೇವಲ 35,000 ರೂಪಾಯಿ ಇತ್ತು ಪರ್ ಎಕರ್ಗೆ. 3.5 ಲಕ್ಷ ರೂಪಾಯಿ ಕೂಡಿಸಿ 10 ಎಕರೆ ಕೊಡಗಾನೂರು ಮುಷ್ಟಿಯಾರ ಕಡೆಯಿಂದ ದಾನ ತಗೊಂಡು ಅಥವಾ ಅವ್ರು 3.5 ಲಕ್ಷ ಮುಷ್ಟಿ ತಗೊಂಡು ದೀಪಕ್ ಕೊಟ್ಟಿದ್ದೀವಿ. ದೇಶಮುಖ್ ತಮ್ಮವ್ರು 10 ಎಕರೆ ಡಿಪೋ ಮಾಡಿದ್ರು. ಅದ್ರೊಳಗೆ ಭವಿಷ್ಯದೊಳಗೆ 2 ಎಕರೆ ಬಸ್ ಸ್ಟ್ಯಾಂಡಿಗೆ ಇಟ್ಟಿವಿ, 4 ಎಕರೆ ಡಿಪೋಗೆ ಇಟ್ಟದ, 4 ಎಕರೆ ಕ್ವಾರ್ಟರ್ಸ್ಗೆ ಇಟ್ಟದ. ಆ ಪ್ರಕಾರ ಕ್ವಾರ್ಟರ್ಸ್ದು ಅದು ನಡೆದಾವೀಗ. ಅದರೊಳಗೆ ಅಂದ್ರೆ ಅಮೋರ ಕಾಲ ಹೋಗ್ಯಾರ. ಯಾಕಂದ್ರೆ ಯಾರು ಮಾಡ್ಯಾರ ಅವ್ರು ಹೇಳಬೇಕಾಗ್ತದೆ ನಾವು. ಅದ್ರಾಗ ಏನು ಬಿಡೆ ಇಲ್ಲ, ಬಾಚಿಲ್ಲ. ಅವರು ಆಶ್ರಯ 720 ಮನೆ ಮಾಡಿದಾರ, ತಾಳಿಕೋಟಿ ಕೆರಿ ಮಾಡಿದಾರ, ಹೀಗಾಗಿ ಸಾಕಷ್ಟು ಕೆಲಸ ಮಾಡಿದಾರ. ಇವ್ರು ಏನ್ ಮಾಡಕತ್ತಾರ ಅಂದ್ರೆ ನಮಗೆ 31 ದಿವಸ ಆಯ್ತು ಬಿಸಿಲೊಳಗೆ ತಪ್ಪಲ್ಗಳು ಜಾಗದಾಗ ತುಂಬಿಸ್ತಾರ. ಎಷ್ಟು ದೂರ, ಏನು ಗಾಡಿ ಅಡ್ಡಾಡ್ತಾವು, ಏನು ಪರಿಶ್ರಮ ಅಲ್ಲಿ ಅನ್ನ ಸುಮಾರು 20-25 ಮಂದಿ 60 ವಯಸ್ಸು ದಾಟುವರೆಗೆ ಕುಂದ್ರಾಕತ್ತೀವಿ. ಆ ನಾರ್ಗೌಡ್ರು ವಾರಿನೇ ಇದೀವಿ, ನನಗೂ 68 ನಡೀತಾವು. ಒಂದು ದೊಡ್ಡವ್ರು ಇರ್ಬೋದು. ಮತ್ತಿಂತ ಮುದುಕರಿಗೆ ಎಲ್ಲರಿಗೆ ಕೂರ್ಸಿ ನಮಗೆ ಬಾತಿ ಬದಲಾದವರು, ಕೆಲಸಕ್ಕೆ ಬದಲಾದವರು ಸುಮ್ಮ ಹಲ್ಟಿವರೆಗೆ ಕುಂತಾರ ಅಂತ ತಿಳ್ಕೊಂಡಾರ ಅವರು.
ನಮಗೂ ಸಾಕಷ್ಟು ಜವಾಬ್ದಾರಿ ಅದಾವ. ನಾನು 4 ಸಲ ಪುರಸಭೆ ಸದಸ್ಯನಾಗಿ ಕೆಲಸ ಮಾಡೀನಿ. ಇವೆಲ್ಲ ಸಾರ್ವಜನಿಕ ಕೆಲಸ ನಮಗೂ ಗೊತ್ತದಾವು. ಈಗ ರಾಜಗೌಡರಿಗೆ ಸಬು ಬೇರೆಯವರು ನೋಡೋನು ಮಾರೋನು ಪಡಿಸೋನು ಯಾವ್ದಾರ ಹೊಲ ಕೊಡ್ತಾರ. ಇವ್ರು ಸರಿಸಿಲ್ಲ 2 ಕೋಟಿ 3 ಕೋಟಿ ಕೊಟ್ಟರು ಹೊಲ ಸಿಗಲ್ಲ. ನಿಮ್ಮ 3-4 ಎಕರೆ ಬೇಕಂದ್ರೆ ಅಷ್ಟು ದುಡ್ಡು ಕೊಡ್ತು ಶಕ್ತಿ ಆಗ್ತದ ಸಾರ್ವಜನಿಕರಿಗೆ. ಯಾಕೆ ಇದು ಜಾಗದಾಗ ನೀವು ಮಾಡೋದಿಲ್ಲ? ಸರ್ಕಾರ ಅಂದ್ರೆ ಏನು? ಸಾರ್ವಜನಿಕ ಅಲ್ಲ ಅನ್ನೋದು ಸರ್ಕಾರ ಅಂದ್ರೆ ಸುಮ್ಮನೆ ನಿಮ್ಮ ಹಠ ಹಿಡಿದು ಕೊಡ್ತೀರಿ ಹಂಗೆ ಅದಕ್ಕೆ ಹೋಗಮ್ಮ ನಾವು ಈಗಾಗಲೇ ಸಾಕಷ್ಟು ಹೇಳ್ಯಾರ. ಯಾರ್ದಾರ ನಿಮ್ಗೆ ಸ್ವಂತ ಕೈ ತೆಗೆದವ್ರಿಗೆ 2-3 ಅನುಕೂಲಕ್ಕಾಗಿ ಇಡೀ ಊರಿಗೆ ಇಡೀ ನಮ್ಮ ತಾಲೂಕಿಗೆ ಇದು ಹರಿಗೆಡಿಸ್ಬಾರ್ದು ಜನರಿಗೆ. ಎಷ್ಟು ತೊಂದರೆ ಆಗ್ತದೆ ಅಂತ. ಯಾಕಂದ್ರೆ ನೀವು ಒಬ್ಬರೇ ಅಲ್ಲ, ನಿಮ್ಮ ಮತಕ್ಷೇತ್ರದಾಗ ಬರುವ ಕಾಟಕಡಿ ಊರಿದು ನಮ್ಮದು ತಾಳಿಕೋಟಿ. ಅದು ಬಿಟ್ಟರೆ ಇಲ್ಲೇ ಮೈಲಾಸೂರಿನ ಚಾಲು ಆಯ್ತು ಅಂದ್ರೆ ಎಲ್ಲ ರಾಜಗೌಡರಿಗೆ ಬರ್ತಾವೆ. ಈ ಕಡೆ ಬೊಮ್ಮನಹಳ್ಳಿ ಚಾಲು ಆಯ್ತು ಅಂದ್ರೆ. ಹೀಗಾಗಿ ರಾಜಗೌಡರು ನಿಮಗೂ ಅವರಷ್ಟೇ ಜವಾಬ್ದಾರಿ ಅದ. ದಯವಿಟ್ಟು ಇನ್ನೂ ಒಮ್ಮೆ ನೀವು ಪರಿಶೀಲನೆ ಮಾಡ್ರಿ. ಈಗೇನು ನೀವು ಆ ಕೆರೆ ಬಗ್ಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ನಮ್ಮ ಗಾಡಿ ಒಳಗೆ ಅದಾವ ಒಟ್ಟು. ನೀವು ನಾಳೆ ಅಂದ್ರೆ ನಾಳೆ, ನೀವು ಸೋಮವಾರ ಡೇಟ್ ಕೊಟ್ಟು ನಿಮ್ಮ ಮೊದಲಿಗೆ ನಾವು ಒಂದು ನಿಯೋಗ ಬರ್ತೀವಿ. ಜಿಲ್ಲಾಧಿಕಾರಿ ನಿಮ್ಮ ನೇತೃತ್ವದಲ್ಲಿ ನೀವೇ ಹೋಗೋಣ. ಇವೆಲ್ಲ ಪೂರಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ತರ್ತೀವಿ. ಜಿಲ್ಲಾಧಿಕಾರಿಗಳು ಸುಮ್ಮ ಅನ್ಬೇಕು. ಯಾಕಂದ್ರೆ 2016ರಿಂದ 19 ತನಕ ಅದು ವ್ಯವಹಾರ ಪತ್ರ ವ್ಯವಹಾರಗಳು. ಆ ಪತ್ರ ವ್ಯವಹಾರಗಳ ಮುಖಾಂತರ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರು, ಎಸಿ ಸಾಹೇಬರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯವರು ಅದು ಕೆರೆ ಎಲ್ಲ ಕೊಟ್ಟಾರ. ಅದು ಕೆರೆ ಅಭಿವೃದ್ಧಿ ಒಳಗೆ ಬೇಕಾಗಿಲ್ಲ, ಯಾವ ನೀರಾವರಿ ಕೆರೆ ಇಲ್ಲ. ಅದು ಏನೋ ಒಂದು ಸಣ್ಣ ಕೆಟ್ಟ ಪ್ರದೇಶ, ಮಳೆಗಾಲದಾಗ ಬಂದು ನೀರು ನಿಂದಿರ್ತಿದ್ದು, ಅದು ಕೆರೆ ಅಂತ ಹಿಂಗೆ ಕುತ್ಕೋತ ಬಂದದ. ಅದನ್ನ ಅವರೇ ಒಪ್ಕೊಂಡಾರ. ಅದನ್ನು ನೋಡಿ DC ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ಪ್ರಜಾಸೌಧ ಮಾಡ್ಬೇಕಂತ ತಿಳ್ಕೊಂಡು 90 ದಿವಸದ ಅವಧಿ ಕೊಟ್ಟು ಒಂದು ಗೆಜೆಟ್ ನೋಟಿಫಿಕೇಶನ್ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದಾರ. ಅವೆಲ್ಲ ಕಾಪಿ ಅದಾವ ನಮ್ಮಲ್ಲಿ. ಒಬ್ರು ತಾಳಿಕೋಟೆಯವ್ರು ತಕರಾರು ಕೊಟ್ಟಿಲ್ಲ, ಸುತ್ತಮುತ್ತವ್ರು ತಕರಾರು ಕೊಟ್ಟಿಲ್ಲ ಮಾಡ್ರಿ ಅಂತ. ಅದು ಯಾಕೆ ನಿಂತು? ಯಾವ ಕಾರಣಕ್ಕೆ ನಿಂತು? ನಿಮ್ಗೆ ಅಲ್ಲಿ ನಾವು ಹೇಳಕ್ ಬರ್ತದ. ಮತ್ತೊಂದು ಹೇಳಿದ್ರೆ ಅದು ಕಾರ್ಪೊರೇಷನ್ ಅನ್ನೋದು, ಅದು PWD ಅನ್ನೋದು, ಅವ್ರು ಬಿಟ್ಟು ಕೊಡಂಗಿಲ್ಲ ಅನ್ನೋದು. ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ರಿ. ಇಚ್ಛಾಶಕ್ತಿ ಅಂದ್ರೆ ಏನು ಬೇಕಾಗ್ತದೆ. ಈಗ ರಾಜಗೌಡ ಹೇಳಿಲ್ಲ, ನೀವು ಬರ್ರಿ, ನಿಮ್ಮೊಂದಿಗೆ ನಾನು DC ಅವರಿಗೆ ಮನವಿ ಮಾಡ್ತೀನಿ, ನಾನು ಒಂದು ಲೆಟರ್ ತಯಾರು ಮಾಡ್ತೀನಿ. ಅದು ಬರ್ತೀವಿ ನಿಮ್ಮೊಂದಿಗೆ. ನೀವು ಯಾವಾಗ ಡೇಟ್ ಕೊಡ್ತೀರಿ ನಾಳೆ ಕೊಟ್ಟು ನಾಳೆ ಬರ್ತೀವಿ. ಜಿಲ್ಲಾಧಿಕಾರಿ ಜೋಡಿ ಮಾತಾಡ್ರಿ. ನಾಳೆ ಏನಾದ್ರು ಸೂಟಿ ಎಲ್ಲ ಸೋಮವಾರ ಬಂದ್ರೆ ಸೋಮವಾರ ಬರ್ತೀವಿ. ನೀವೇನು ವ್ಯವಸ್ಥೆ ಮಾಡ್ತೀರಿ ಮಾಡ್ರಿ. ನೀವು ಎಷ್ಟು ಜನ ಬಾ ಅಂದ್ರೂ ನಾವು ಬರ್ತೀವಂತ ಮನವಿ ಕೊಡೋರು. ಅದಕ್ಕೂ ಜಿಲ್ಲಾಧಿಕಾರಿ ಆಟಾಪ್ ಆಗಲಿಲ್ಲ ಅಂದ್ರೆ ಅನಿವಾರ್ಯ ಒಂದು ಏನೋ ಈ ಕಡೆ ಮರಿ ಮಾತ್ಕೊಂಡು ಕುಂತೀವಿ. ಅಲ್ಲಿ ಬಿಸಿಲಿಗೆ ಬಂದು ಕೊಂಡ್ಕೊಳ್ತೀವಿ. ಎಲ್ಲರೂ ಸುತ್ತಮುತ್ತಲ 80,000 ಮಂದಿನ ಸೇರಿಸ್ತೀವಿ. ಹಳ್ಳಿಯಾಗ ಹೋಗಿ ಅಡ್ಡಾಡಿ ಈಗಾಗಲೇ ಎಲ್ಲ ಹಳ್ಳಿಯರು ಮುಕ್ತವಾಗಿ ಬರ್ತೀವಿ. ಇಲ್ಲಿ ಪಂಚಾಪುರಕ್ಕೆ ಹೋದೆವು ಹೇಳ್ಬೇಕಂತ ಹಿಂಗೆ ಕಾಲಿಟ್ಟು ಇಳಿದಾಗ ಒಂದು 50 ಜನ ಸೇರಿದ್ರು. ನೀವೇನು ಮಾಡಕತ್ತೀರಿ ಬರೋಬರಿ ಅದ್ರಿ, ನಮ್ಮ ಸಂಪೂರ್ಣ ಬೆಂಬಲ ಅಂತ ಹೇಳಿದ್ರು. ಹೀಗೆ ಎಲ್ಲ ಹಳ್ಳಿ ಕಡೆಯಿಂದ ನಮ್ಗೆ ಬೆಂಬಲ ಬರಕತ್ತಾವು. ನಮ್ಗೆ ಪಾಳೆ ಕೊಡೋದು ಆಗುವಂತು. ಬಟ್ ನೀವು ಪಾಳೆ ಕೊಡಿಸ್ಬೇಕು, ನಾವು ಬಿಸಿಲಾಗ ಕುಂದಿರ್ಸ್ಬೇಕನ್ನೋ ಇಚ್ಛೆ ನೀರು ಶಾಸಕರಿಗೆ ಇರ್ತಂದ್ರೆ ನಿಮಗೆ ಬಿಟ್ಟು ಸರ್, ನಿಮಗೆ ಬಿಟ್ಟು ಸರ್. ನೀವು ವಿರೋಧ ಪಕ್ಷದಾಗಿದ್ದೀರಿ, ಕುತ್ಕೋಬಾರ್ರಿ. ಒಟ್ಟು ನಿಮ್ಮ ಬೆನ್ನ ಅಂದ್ರೆ ನಾವು ಇರ್ತೀವಿ. ಯಾಕಂತ ಕೇಳಿದ್ರೆ ಹೇಳಿಲ್ಲ ಈಗಾಗಲೇ ವಿಜಯ್ ಶಂಕರ್ ಸಾಕಷ್ಟು ಹೇಳ್ಯಾರ. 90 ಪೈಸೆ ನಿಮ್ಗೆ ಬರ್ತಾವೆ. ತುಂಬ ಒಂದು 10 ಪೈಸೆಗೆ ಶಾಸಕರು ಅವರು. ಏನ್ ಬರ್ರಿ ಇಲ್ರಿ ಸರ್, ಇಲ್ಲೇ 5 ಕಿಲೋಮೀಟ್ರ್ ಮೈಲಾಸೂರ ಈ ಕಡೆ ಬೊಮ್ಮನಹಳ್ಳಿ ಚಾಲೂನೇ ನಮ್ಗೆ. 6 ಪಂಚಾಯತಿ ಅವ್ರಿಗೆ, 8 ಪಂಚಾಯತಿ ಇವ್ರಿಗೆ. ಆದ್ರೂ ಹೆಚ್ಚ ಆಯ್ತು. ಸಿಟ್ಟಿ ಇಲ್ಲ ಹೆಚ್ಚ ಆಯ್ತು ರೀ. 2 ಪಂಚಾಯತಿ ಹೆಚ್ಚ. ಮತ್ತೆ ಹಂಗಾಗಿ ಅದು ಜವಾಬ್ದಾರಿ ಅದ. ಅವರು ವರ್ಕರ್ ಅದಾರ. ಮತ್ತು ಟೈಮ್ ಸುಮಾರು ಮತ್ತು ಅವ್ರು ಫಸ್ಟ್ ಅಧಿಕಾರಕ್ಕೆ ಬಂದಿಲ್ಲ. ಹೇಳಿದ್ದೆ ಹೇಳ್ಬೇಕು, ಹಾಡಿದ್ದ ಹಾಡ್ಬೇಕು. ನಿಜವಾಗಿ ಆಗಿ ಬಿಟ್ಟಿದ್ದೀಗ. ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ತಿದ್ರೆ ನಿಮ್ಮ ಮಧ್ಯೆ ಈಗೂ ನೀರುವರೆ ಶಾಸಕರು ಕೂಡಿ ಮಾತಾಡಿಕೊಂಡು ನಮಗೆ ನ್ಯಾಯ ಒದಗಿಸಿ. ನಾವೇನು ಗೋಳಗುಂಬಟ ಕಲಿಸಿ ಅಂದಿಲ್ಲ ಇಲ್ಲಿ, ಅಥವಾ ಏನಾದ್ರು ಎಲ್ಲಾದ್ರೂ ಮಾಡಿ ಅಂದಿಲ್ಲ. ಎಷ್ಟು ಜಾಗ ದೂರ ಆಗ್ತದೆ ಬ್ಯಾಡ್ರಿಪ್ಪ ಕೈ ಮುಗಿಸ್ತೀವಿ, ಕಡಿಮೆ ಮಾಡಿ ಎಲ್ಲರಿಗೆ ಅನುಕೂಲ ಮಾಡಿದ್ವಿ. ನಮ್ಗೆ ತೋರಿಸ್ತಾ ಶಕ್ತಿ ಅಂತಾರೆ ಅಂದ್ರೆ ನಾವು ದೇವರ ನೋಡ್ಕೊಳ್ಳಿ. ಅದಕ್ಕೆ ಹೇಳಿ ಮತ್ತೆ ಮಾತಾಡೋದು. ರಾಜಗೌಡರು ದಿನಾಂಕ ಕೊಟ್ಟಾಗ ನೀವು ಮಾತಾಡಿ ಹೇಳ್ರಿ ಸಾಹೇಬ್ರೆ, ನಾವೆಲ್ಲರೂ ಕೂಡ ನಿಮ್ಮ ನೋಡಿ ಬರ್ತೀವಿ. ಅದೇ ಪ್ರಕಾರ ನಮ್ಗೆ ಒಂದು ಧೈರ್ಯ ತುಂಬಿದ್ದಕ್ಕಾಗಿ ಈ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಾಕ್ತೇನೆ.